specialty hospital which is 100 bedded. The hospital has all the specialities and provide holistic and patient-centered care. Many free camps are conducted by our hospital. The recent one was conducted on 19/6/2006, which provided free health camps, dental checkups and general checkups. The academic excellence by our students in their respective exams conducted by RGHS from past 3 years. The passing percentage has been which is 40,000 square feet situated. Now I call upon our special guest, Peter sir, to come and speak few words related to our dear chairman sir. Peter sir. Arun sir. Yes. Please stand backside. Front. ನನ್ನ ಗೆಳೆಯರಾದಂಥ ಸದಾನಂದ್ ಪರ್ಲಾರ್ ಅವರೇ, MD ರಫೀಕ್ ಅವರೇ, ರಾಬರ್ಟ್ ರೂಡಿಗ್ರೇಸ್ ಪ್ರಿನ್ಸಿಪಾಲ್ರೇ, ಡಾಕ್ಟರ್ ಕಿರಣ್ ಜಾರ್ಜರವರೇ, ಫಾದರ್ ಜೋಸೆಫ್ ಪ್ರವೀಣ್ರವರೇ, ಮರಿವಾಳಪ್ಪ ಎನ್ರವರೇ, ಸದಾನಂದ್ ಮತ್ತು ವಸಂತ್ ಪ್ರಜಾಪತಿಯವರೇ, ಹಾಗೂ ವೇದಿಕೆ ಮೇಲೆ ಮತ್ತು ವೇದಿಕೆಯ ಮುಂದುಗಡೆ ಇರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಎಲ್ಲ ಗಣ್ಯ ನಾಗರಿಕರೇ, ಈ ಗ್ರ್ಯಾಜುಯೇಷನ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಪ್ರಾಧ್ಯಾಪಕ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಇವತ್ತು ನಿಜವಾಗಿಯೂ ಕೂಡ ನಮ್ಮ ದಿವಾನಿ ಇನ್ಸ್ಟಿಟ್ಯೂಷನ್ನವರು ಈ ನರ್ಸಿಂಗ್ ಸೈನ್ಸ್ನ ಕೋರ್ಸನ್ನು ತೆಗೆದು ನಮ್ಮ ಈ ಭಾಗದ ಅನೇಕ ವಿದ್ಯಾರ್ಥಿಗಳು ಭಾಳ ಕಡೆ ಬೇರೆ ಬೇರೆ ಕಡೆ ಹೋಗಿ ಅವರು ಟ್ರೈನಿಂಗ್ ತೆಗೆದುಕೊಂಡು ಬರ್ತಕ್ಕಂಥದ್ದು ಇತ್ತು. ಇವತ್ತು ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್, ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಶಿಕ್ಷಣವನ್ನು ಕೊಟ್ಟು ನಿಮಗೆಲ್ಲ ಗ್ರ್ಯಾಜುಯೇಟ್ ಪದವಿಯನ್ನು ಯಾವ ರೀತಿ ಕಾನ್ವಿಕೇಷನ್ದಲ್ಲಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು, ಎಜುಕೇಷನ್ ಮಿನಿಸ್ಟರ್ ಅವರು ಬಂದು ಆ ಒಂದು ಪದವಿಯನ್ನು ವಿತರಣೆ ಮಾಡ್ತಾರೆ, ಅದೇ ಮಾದರಿಯಲ್ಲಿ ಇವತ್ತು ಎಲ್ಲರನ್ನ ಒಟ್ಟಾಗಿ ಯಾರ್ಯಾರು ತಾವು ಅಧ್ಯಯನ ಮಾಡಿದ್ರಿ, ಅಭ್ಯಾಸ ಮಾಡಿದ್ರಿ, ಎಲ್ಲರಿಗೂ ಕೂಡ ಈ ಗ್ರ್ಯಾಜುಯೇಷನ್ ಪದವಿಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಕಾನ್ವಿಕೇಷನ್ ಥರ ಈ ಒಂದು ಹಬ್ಬದ ವಾತಾವರಣದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇದು ನಿಜವಾಗಿ ಕೂಡ ನಮಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ಇವತ್ತು 371 ಕಲಂ ತಿದ್ದುಪಡಿ ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ದಿವಂಗತ ಧರ್ಮ್ ಸಿಂಗ್ ಸಾಹೇಬರು, ಅನೇಕ ಹೋರಾಟಗಾರರು, ವೈದ್ಯನಾಥ್ ಪಾಟೀಲ್ ಆಗಿರ್ಬೋದು, ದಸ್ತಿಯರು ಆಗಿರ್ಬೋದು, ವಿಶ್ವನಾಥ್ ರೆಡ್ಡಿಯವರಾಗಿರಬೇಕು, ಅನೇಕ ಹಿರಿಯ ಮುಖಂಡರ ಒಂದು ಪ್ರಯತ್ನದ ಫಲವಾಗಿ ಭಾಗಕ್ಕೆ 371 ಕಲಂ ತಿದ್ದುಪಡಿ ಬಂದ ಮೇಲೆ ಸಾಕಷ್ಟು ವಿದ್ಯಾಭ್ಯಾಸದ ಅನುಕೂಲತೆಗಳು, ಸೌಲಭ್ಯಗಳು ಎಲ್ಲ ವಿದ್ಯಾರ್ಥಿಗಳು ಸಿಗುತ್ತಾ ಇವೆ. ಅದನ್ನು ಉಪಯೋಗ ಮಾಡಿಕೊಂಡು ತಾವೆಲ್ಲರೂ ಇದರ ಲಾಭವನ್ನು ಪಡೆದುಕೊಂಡು ಒಳ್ಳೆಯ ವಿದ್ಯಾವಂತರಾಗಿ ಒಂದು ಒಳ್ಳೆಯ ಕೆಲಸದ ಉದ್ಯೋಗದಲ್ಲಿ ನೌಕರಿನೇ ಮಾಡಬೇಕಂತಿಲ್ಲ, ತಾವು ಕೂಡ ಬೇರೆ ಬೇರೆ ರೀತಿಯಿಂದ ಒಂದು ಕೆಲಸವನ್ನು ಮಾಡಿ ಹೆತ್ತ ತಂದೆ ತಾಯಿಗಳಿಗೆ ಕೀರ್ತಿ ತರ್ತಕ್ಕಂಥ ರೀತಿಯಲ್ಲಿ ತಮ್ಮದ ಒಂದು ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿ ತಾವೆಲ್ಲ ಇವತ್ತೇನು ಬಂದ್ರೆ ಒಂದು ಒಳ್ಳೆಯ ಸುಂದರವಾದಂಥ ಕೆಲಸದ ಕಡೆಗೆ ಹೋಗ್ತಾ ಇದ್ರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಮ್ಮ ಮೊಹರಂ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಬೇರೆ ಬೇರೆ ಸಾಕಷ್ಟು ಮೊಹರಂ ರಾತ್ರಿ ಇವತ್ತು ಹಬ್ಬದ ಒಂದು ಕೆಲಸ ಒತ್ತಡದಲ್ಲಿ ಕೂಡ ನಾನಿದ್ದೇನೆ. ನಾನು ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಬರ್ತಕ್ಕಂಥ ದಿವಸದಲ್ಲಿ ಆ ಇನ್ಸ್ಟಿಟ್ಯೂಷನ್ ಮಾಲೀಕರಿಗೂ ಕೂಡ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮತ್ತು ಮಾಲೀಕರು ಎಲ್ಲರಿಗೂ ಕೂಡ ಇಂಥ ಒಂದು ಒಳ್ಳೆಯ ರೀತಿಯಿಂದ ಒಂದು ಕ್ವಾಲಿಟಿ ಶಿಕ್ಷಣವನ್ನು ಕೊಟ್ಟು ಗುಲ್ಬರ್ಗಾದಲ್ಲಿ ನಾವು ಒಳ್ಳೆಯ ಕೆಲಸ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಶಾಸಕನಾಗಿ ನಮಗೆ ಯಾವುದೇ ರೀತಿಯಿಂದ ಸಹಕಾರ ಸಹಾಯ ಇದ್ದರೂ ಕೂಡ ನಾನು ತಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
He did not stop there. He also distributed blankets for Adivasi sisters. Women that society often forgets, but he never does that. He perhaps the most touching part, he personally went out along with. Good evening, Kalburgi. Today is an important day for Kalburgi. More than 200 nursing graduates gathered over a single stage in Kalburgi. This is the record for Kalburgi, also the Karnataka state. In this Karnataka state, there were never a function happened with more than 200 nursing graduates on a single platform. I take this opportunity to congratulate all the faculty of Divine Institute of Nursing Science and all the students for making this function a wonderful one. The function was inaugurated by Allam Prabhu Patil sir, MLA Gulbarga South, and attended by NDKRTC chairman Sri Arvind Kumar Patil sir. Then so many dignitaries were there from the Red Cross, from St. Mary's Church, St. Xavier's College, and Advocate Sister Vasanta, and Father Rodriguez from St. Xavier's College, and so many dignitaries. In front of all of these people, more than 200 nursing graduates received the degree. They have all of them have completed their BSc nursing degree, and suddenly, immediately they got job in different places of Gulbarga as well as different parts of Karnataka and also in different parts of India. Divine Institute of Nursing Science was started in the year 2005. Since then, we have produced more than 10,000 nursing graduates and diploma students. Now they are working all over the world, including America, UK, Australia, New Zealand, Germany, and throughout India. So this is a wonderful day for our institution. Thank you very much. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಗ್ರಾಜುಯೇಷನ್ ಸೆರೆಮನಿ ಒಳಗ ಡಿವೈನ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಕಾಲೇಜ್ನಾಗ ಕಲಬುರಗಿ ಪಂಡಿತ್ ರಂಗಮಂದಿರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಸೊ ಇದ್ರದ್ದು ಉದ್ದೇಶವಾಗಿ ಒಂದೆರಡು ಮಾತಾಡ್ಬೇಕಂತಂದ್ರ, ನಾವು ಸ್ಟೂಡೆಂಟ್ ಆಗಿ ಏನಂತಾರೆ ಇಲ್ಲಿ ಫ್ರೆಂಡ್ಸ್ ಆಗಿ ಏನೋ ಒಂದು ಫ್ಯಾಮಿಲಿ ಆಗಿ ಒಂದು 4 ವರ್ಷ ಹೆಂಗ್ ಕಳೆದಿವಿ ಅಂತ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಸೊ ಫ್ರೆಂಡ್ಸ್ ಅಂತಂದ್ರ ಯಾವಾಗ್ಲೂ ಏನಂತಾರ ಸುಖದಾಗ್ಲಿ ಕಷ್ಟದಾಗ್ಲಿ ಬರೇ ಮಾತ್ ಕೇಳಿದೆವು. ಸೊ ನಮ್ಗೆ 4 ವರ್ಷದಾಗ ಅನುಭವ ಹೆಂಗಾಗದಪ್ಪ ಅಂತಂದ್ರ ಕಷ್ಟ ನೋಡಿದೀವಿ, ಸುಖ ನೋಡಿದೀವಿ, ಫ್ಯಾಮಿಲಿ ಪ್ರೀತಿ ಫ್ರೆಂಡ್ಸ್ ಹತ್ರ ತಗೊಂಡಿದೀವಿ. ಸೊ ಇದೇ ರೀತಿಯಾಗಿ ನಮ್ದು ಮೇಡಮ್ ಅವ್ರನ್ನ ಅದೇ ರೀತಿಯಾಗಿ ಅವ್ರ ಪ್ರೀತಿನ ಅದೇ ರೀತಿಯಾಗಿ ಕೊಟ್ಟಾರ. ಸೊ ಇನ್ನೊಂದೇನಪ್ಪಾ ಅಂತಂತಂದ್ರ ಯಾವ್ದು ಕಾಲೇಜ್ನಾಗ ಏನೋ ಪ್ರತಿಭೆ ಹುಟ್ಲತ್ತದ ಏನೋ ಮಾಡ್ಲತ್ತದ ಅಂತಂದ್ರ ನಮ್ ಕಲಬುರ್ಗಿ ನಿಂತಾಗ್ಲಿ ನಮ್ದು ಏನೇ ಈ ಸೈಡ್ ನಿಂತಾಗ್ಲಿ ಒಟ್ಟು ಪ್ರೋತ್ಸಾಹ ಮಾಡ್ಲಕ್ಕ ನಮ್ದು ಕಲಬುರ್ಗಿ ನಂಬರ್ 1 ಸ್ಥಾನ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ ಪಡ್ತೀನಿ. ಯಾಕಂತಂದ್ರೆ ಎಕ್ಸಾಂಪಲ್ ನಾನೇ ಒಂದ್ ದಿನ ಫಸ್ಟ್ ನಾ ಕಾಲೇಜ್ ಬಂದಾಗ ಸೊ ನಂಗೆ ಯಾರು ಏನಂತಾರೆ ಹಿಂಗ ಏನೋ ಇದು ಮಾಡಲಾಗಿದ್ರೆ ಅಂದ್ರೆ ಪುನಃ ಹಿಡಿಯಲಾಗಿದ್ರೆ ಸೊ ನನಗೇನು ಅನಿಸಿತ್ತು, ನಾ ಅಷ್ಟು ಮಂದಿ ನಾರ್ಮಲ್ ಆಗಿ ಇದ್ದಂಗೆ ಇರಬಾರ್ದಲ್ಲ. ಸೊ ನನ್ನ ಹತ್ರ ಏನೋ ಅಂತ ನಾ ತೋರಿಸ್ಕೊಡ್ಬೇಕು ಕಲೆ ಅಂತ ಅನ್ಕೊಂಡೆ. ಒಂದಿನ ನಾನು ಒಂದು ಸುಮ್ಮನೆ ಸಾಂಗ್ ನಾನು 1 to 10 ಸಾಂಗ್ ಆಡಿದ್ದೀನಿ. ಬಟ್ ಇವಾಗ ಇಲ್ಲಿಂದ ನಾನು ಏನಂತಾರೆ ಕಲ್ಚರಲ್ ಪ್ರೋಗ್ರಾಮ್ ಇದ್ದಾಗ ಆ ಟೈಪ್ ನ ಪ್ರೋಗ್ರಾಮ್ ಇದ್ದಾಗ ಅಂತ ಆಡಿಕತ್ತ ಬಂದ್ರೆ ಪ್ರತಿ ತಿಂಗಳ 5 ತಿಂಗಳು 6 ತಿಂಗಳು ಒಂದ್ ಯಾವ್ದೇ ಪ್ರೋಗ್ರಾಮ್ ಆಗ್ಲಿ ಆದ್ರೂ ಪರಾಮಂತ ಅಂತ ಒಂದು ಅವ್ರು ಕರಿತಿರ್ತಿರಲ್ಲ ಅವ್ರೊಂದು ಕರಿತಿರೋ ಪ್ರೀತಿಗೆ ಯಾವಾಗ್ಲೂ ಚಿರಋಣವಾಗಿರ್ತೀನಿ. ಸೊ ಇದು ಗ್ರಾಜುಯೇಷನ್ ಇವತ್ತು ಬಹಳ ಖುಷಿ ಆದಾಗ ನಮ್ ತಂದೆ ತಾಯಿ ಎಲ್ಲ ಮಂದಿ ಬಂದಾರ, ಮತ್ತ ಫ್ರೆಂಡ್ಸ್ಗಳು ಅವ್ರು ತಂದೆ ತಾಯಿದವರು ಇದೊಂದು ಹೆಮ್ಮೆ ಪಡ್ಕೊಳಕ ಒಂದು ವಿಷಯ ಅಂತಂದ್ರೆ ತಪ್ಪಾಗಲ್ಲ ಅಂತ ನಾನು ಮಾತು ಮುಗಿಸ್ತೇನೆ. Hello, good evening everyone. Myself Tosi from BSc Nursing 7th Sem. We all are gathered here to celebrate our seniors graduation ceremony. We just wanted to give a message to our seniors: stay healthy, stick to their dreams, and work hard. Good evening, everyone. My name is Sonal, and I am a student of 7th Sem BSc Nursing of Divine Institute Nursing Sciences. And I am here to give a small message to everyone
that we learned very much things from our seniors, and we are very much grateful for them. And I would like to give a small message to our seniors, those who have graduated today, that fly high as much your heads are there in the sky, and please stick to your dreams and enjoy your future. Be healthy and happy throughout your life. Thank you. They deserved a chance. And yet, despite nation and international awards, despite being felicitated even in the